ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕೃಷ್ಣ ಪಂಥಕ್ಕೆ ಸೇರಿದ ಇನ್ನೊಬ್ಬ ಶ್ರೇಷ್ಠ ವ್ಯಕ್ತಿ ಮೀರಾಬಾಯಿ. ಈಕೆ ಭಾರತದ ಮಹಿಳಾ ಸಂತರಲ್ಲಿ ಶ್ರೇಷ್ಠಳು ಮತ್ತು ಜಗತ್ತಿನ ಅತ್ಯಂತ ಶ್ರೇಷ್ಠ ಅನುಭವಿಗಳಲ್ಲಿ ಒಬ್ಬಳು. ಸಾಮಾನ್ಯವಾಗಿ ಭಾರತೀಯ ಮಹಿಳೆಯ ಸ್ಥಾನವೆಂದರೆ ಗೃಹಸ್ಥಿಯಾಗಿರಬೇಕೆಂಬ ಹಳೇ ಕಾಲದ ಸ್ಲೇಟ್ ಹಿಡ್ಕೊಂಡು ಹಿರಿಯರು ಬರೆದಿದ್ದನ್ನೇ ಬರಿತಾ ಇದ್ದೀವಿ. ಭಾರತೀಯ ಮಹಿಳೆಯರಿಗೆ ಆದರ್ಶಪ್ರಾಯವಾಗಿರುವವರೆಂದರೆ ಸೀತೆ, ಸಾವಿತ್ರಿ ಮುಂತಾದ ಪತಿವ್ರತೆಯರು. ಈ ಪತಿವ್ರತ ಆದರ್ಶವು ಮಾತೃತ್ವದ ಆದರ್ಶದಿಂದ ಇನ್ನೂ ಜಗಜ್ಜನಿತವಾಯಿತು. ಮತ್ತೋರ್ವ ಮಹಿಳಾ ಸಾಧಕಿ ಹೇಳ್ತಾಳೆ, ಮಹಿಳೆಯು ಪತಿಗೆ ರಾಣಿಯಂತಿರುವುದು ಮಾತ್ರವಲ್ಲ, ಮಕ್ಕಳಿಗೆ ಆರಾಧ್ಯ ದೇವಿಯಾಗಿರ್ತಾಳೆಂದು. ಆದರೆ ಸಾಮಾನ್ಯ ಮಹಿಳಾ ಜೀವನಕ್ಕೆ ಅಪವಾದವಾಗಿ ಕೌಟುಂಬಿಕ ಕರ್ತವ್ಯಗಳಿಂದ ಮುಕ್ತರಾಗಿ ತಮ್ಮ ಜೀವನವನ್ನ ಸಂಪೂರ್ಣ ಆಧ್ಯಾತ್ಮಿಕ ಸಾಧನೆಗೆ ಮುಡಿಪಾಗಿರಿಸಿದ ಕೆಲವು ಅಪ್ರತಿಮ ಮಹಿಳೆಯರಿದ್ದಾರೆ. ಅವರಲ್ಲಿ ಕೆಲವರು ತಮ್ಮ ಆಧ್ಯಾತ್ಮಿಕ ಹೋರಾಟವನ್ನು, ಅನುಭವಗಳನ್ನು ಹಾಡುಗಳ ರೂಪದಲ್ಲಿ ನಮಗೆ ಬಿಟ್ಟು ಹೋಗಿದ್ದಾರೆ. ಅಂಥವರ ಸಾಲಿನಲ್ಲಿ ನಿಲ್ಲುವವರೆಂದರೆ ಮೀರಾಬಾಯಿ. ತಮ್ಮ ಪ್ರಪಂಚವೇ ಶ್ರೀಕೃಷ್ಣ ಎಂದು ಕೃಷ್ಣನ ನಾಮ ಜಪವನ್ನ ಮಾಡುತ್ತಾ ದಿನವನ್ನ ಕಳೆದ ಪರಮ ಪವಿತ್ರಳು ಮೀರಾಬಾಯಿ. ದಿನಪೂರ್ತಿ ಕೃಷ್ಣನನ್ನ ನೆನೆಯುತ್ತಾ ತನ್ನ ಕಷ್ಟಗಳನ್ನ ಸಹಿಸಿ ತೃಣದಂತೆ ಭಾವಿಸಿದವಳು ಮೀರಾಬಾಯಿ. ಭಾರತ ಕಂಡ ಆಧ್ಯಾತ್ಮಿಕ ಸಾಧಕಿಯರಲ್ಲಿ ಮೀರಾಬಾಯಿಯೂ ಸಹ ಒಬ್ಬರು. ಬನ್ನಿ, ಹಾಗಿದ್ರೆ ಆಕೆಯ ಜೀವನದ ಸತ್ಯಾಸತ್ಯತೆಯನ್ನು ಕಂಡುಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಮಹಿಳಾ ಸಂತರುಗಳಲ್ಲಿ ಕಂಡುಬರುವ ಒಂದು ಸಾಮಾನ್ಯ ಅಂಶವೆಂದರೆ ಅವರು ತಮ್ಮನ್ನ ವಧುವೆಂದು, ಪರಮಾತ್ಮನನ್ನ ವರನೆಂದು ಪರಿಗಣಿಸ್ತಾರೆ. ಆದರೆ ಈ ಸಂಬಂಧ ದೇಹಕ್ಕೆ ಸಂಬಂಧಪಟ್ಟಿದ್ದಲ್ಲ ಎಂಬುದನ್ನ ನಾವು ಮರಿಬಾರದು. ಅಕ್ಕ ಮಹಾದೇವಿ ಮತ್ತು ಮೀರಾ ಇವರಿಬ್ಬರ ಜೀವನದಲ್ಲಿ ಬಹಳ ಸಾಮ್ಯತೆ ಇದೆ. ಆದರೆ ಅಕ್ಕ ಮಹಾದೇವಿಯು ಹರಿಯುವ ಝರಿಯಾದರೆ ಮೀರಾ ಪ್ರವಾಹದಿಂದ ತುಂಬಿ ಹರಿಯುವ ನದಿ ಇದ್ದಂತೆ. ಸಂಪೂರ್ಣ ತ್ಯಾಗದ ಮತ್ತು ಆಧ್ಯಾತ್ಮಿಕ ಸಾಧನೆಯ ಜೀವನವನ್ನ ನಡೆಸಲು ಮಹಿಳೆಯರಿಗೂ ಹಕ್ಕಿದೆ ಮತ್ತು ಸಾಮರ್ಥ್ಯವೂ ಇದೆ ಎಂಬುದನ್ನ ಈ ಎಲ್ಲಾ ಮಹಿಳಾ ಸಂತರು ತೋರಿಸಿಕೊಟ್ಟವರು. ಅಂಥವರಲ್ಲಿ ಒಬ್ಬಳು ಮೀರಾಬಾಯಿ. ಮೀರಾಳ ಜೀವನದ ಸುತ್ತ ಅನೇಕ ದಂತಕಥೆಗಳು ಹಬ್ಬಿಕೊಂಡಿವೆ. ಮೀರಾಬಾಯಿ ಜೋಧ್ಪುರದ ರಾಜ ರತನ್ ಸಿಂಗರ ಏಕೈಕ ಪುತ್ರಿ. ರಜಪೂತ ವಂಶದಲ್ಲಿ ಜನಿಸಿದ ಮೀರಾಬಾಯಿ ಮನೆಯಿಂದ ಹೊರಗೆ ಹೋಗುವುದಕ್ಕೂ ಕಟ್ಟುನಿಟ್ಟಾದ ನಿರ್ಬಂಧಗಳನ್ನು ಹೊಂದಿದ್ರು. ಬಾಲ್ಯದಲ್ಲೇ ಈಕೆಗೆ ಶ್ರೀಕೃಷ್ಣನಲ್ಲಿ ಮೋಹ ಉಂಟಾಯಿತು. ಇದರ ಪರಿಣಾಮವಾಗಿ ಮೀರಾಬಾಯಿ ಸಂಪೂರ್ಣವಾಗಿ ತನ್ನನ್ನು ಶ್ರೀಕೃಷ್ಣನಿಗೆ ಅರ್ಪಿಸಿಕೊಂಡಳು. ಆಕೆ ರಜಪೂತ ರಾಜಕುಮಾರಿಯಾಗಿದ್ದವಳು. ಮೀರಾಬಾಯಿ ಹುಟ್ಟಿದ್ದು ಯಾವ ವರ್ಷದಲ್ಲಿ ಎಂಬುದು ನಿಖರವಾಗಿ ಉಲ್ಲೇಖಿಸಿಲ್ಲ. ಆದರೂ ಸಂಶೋಧನೆಯ ಪ್ರಕಾರ, ದಾಖಲೆಗಳ ಆಧಾರದ ಮೇಲೆ ಹೇಳೋದಾದರೆ ಈಕೆ 1504ರಲ್ಲಿ ರಾಜಸ್ಥಾನದ ಜೋಧ್ಪುರದಲ್ಲಿ ಕುಡಕ್ಕಿ ಎಂಬ ಗ್ರಾಮದಲ್ಲಿ ಹುಟ್ಟಿದ್ದಾಳೆಂದು ಅಂದಾಜಿಸಲಾಗಿದೆ. ಈಕೆಯ ತಂದೆ ರತ್ನಸಿಂಹ. ಬಾಲ್ಯದಲ್ಲೇ ಈಕೆಗೆ ಕೃಷ್ಣನಲ್ಲಿ ಮೋಹ ಉಂಟಾಯಿತು. ಒಮ್ಮೆ ಮದುವೆಯ ದಿಬ್ಬಣ ಮನೆಯ ಮುಂದೆ ಹಾದು ಹೋಗ್ತಿದ್ದಾಗ ಬಾಲಕಿ ಮೀರಾ ತನ್ನ ಅಜ್ಜನನ್ನ ಕೇಳ್ತಾಳೆ, ತನಗೆ ಯಾವಾಗ ಮದುವೆ ಮಾಡ್ತೀರಾ ಅಂತ ಕೇಳಿದಾಳಂತೆ. ಆಗ ಅಜ್ಜ ತಮಾಷೆಗೆ, ನಿನ್ನನ್ನ ಆಗಲೇ ಶ್ರೀಕೃಷ್ಣನೊಂದಿಗೆ ಕೊಟ್ಟು ಮದುವೆ ಮಾಡಿದ್ದೇವೆ ಎನ್ನುತ್ತಾರೆ. ಆದರೆ ಇದನ್ನೇ ಮೀರಾಬಾಯಿ ತನ್ನ ಬದುಕಿನುದ್ದಕ್ಕೂ ಗಂಭೀರವಾಗಿ ಸ್ವೀಕರಿಸಿದಳೆಂದು ಒಂದು ಕಥೆ ಇದೆ. ಮೀರಾಬಾಯಿ ಹೆತ್ತವರ ಪ್ರೀತಿಯಿಂದ ವಂಚಿತಳಾಗ್ತಾಳೆ. ಯಾಕಂದ್ರೆ ಆಕೆಯ ತಾಯಿ ಸುಮಾರು 7 ವರ್ಷಗಳಿದ್ದಾಗಲೇ ತೀರಿಕೊಳ್ತಾರೆ. ಅಕ್ಬರನ ಮುಘಲ್ ಬಾದ್ಶಾ ವಿರುದ್ಧ ರಾಜ್ಯವನ್ನ ರಕ್ಷಿಸುವ ಯುದ್ಧದಲ್ಲಿ ತಂದೆ ರತ್ನಸಿಂಗ್ ಸಹ ಮರಣ ಹೊಂದುತ್ತಾರೆ. ಹೀಗಾಗಿ ಅವಳ ಅಜ್ಜ ರಾಮ್ ದುಡಾಜಿ ಅತ್ಯಂತ ಪ್ರೀತಿಯಿಂದ ಸಾಕ್ತಾರೆ. ಒಂದು ದಿನ ಸಾಧುವೊಬ್ಬ ಕೃಷ್ಣನ ಮೂರ್ತಿಯನ್ನ ತನ್ನ ಎದೆಗೆ ಒತ್ತಿಕೊಂಡು ಕೃಷ್ಣನ ಭಜನೆ, ನೃತ್ಯ ಹಾಗೂ ಕೀರ್ತನೆಗಳನ್ನು ಹೇಳ್ತಿದ್ದ. ಅದನ್ನ ಗಮನಿಸಿದ ಮೀರಾ ಅಜ್ಜನಲ್ಲಿ ಆ ಮೂರ್ತಿಯನ್ನ ಕೊಡಿಸುವಂತೆ ಒತ್ತಾಯಿಸ್ತಾಳೆ. ಆಗ ತಾತನಾದ ರಾವ್ ದುಡಾಜಿ ಸಾಧುವಿನ ಬಳಿ ಆ ಮೂರ್ತಿಯನ್ನ ಕೊಡುವಂತೆ ಕೇಳಿಕೊಳ್ತಾರೆ. ಆಗ ಆ ಸಾಧು ಮೀರಾಬಾಯಿಯನ್ನ ದಿಟ್ಟಿಸಿ ನೋಡುತ್ತಾ ಆ ಕೃಷ್ಣನ ಮೂರ್ತಿಯನ್ನ ಅತೀ ನಮ್ರತೆಯಿಂದ ಆಶೀರ್ವದಿಸಿ ಕೊಡ್ತಾನೆ. ಅಂದಿನಿಂದ ಆ ಮೂರ್ತಿಯನ್ನ ಮೀರಾಬಾಯಿ ಸಾಧುವಿನಂತೆ ಎದೆಗೆ ಒತ್ತಿಕೊಳ್ಳುವುದು, ಹಾಡುವುದು ಹಾಗೂ ಭಜನೆ ಮಾಡಲು ಪ್ರಾರಂಭಿಸ್ತಾಳೆ. ಶ್ರೀಕೃಷ್ಣನ ಮೇಲೆ ಅದೆಷ್ಟು ಒಲವೆಂದರೆ ತನ್ನ ಆಟಿಕೆ ವಸ್ತುಗಳಲ್ಲೂ ಕೃಷ್ಣನ ಮೂರ್ತಿಯನ್ನ ಬಳಸುತ್ತಿದ್ದಳು. ಮೀರಾಬಾಯಿ ಮಲಗುವಾಗ, ನಗುವಾಗ, ಆಡುವಾಗ ಹೀಗೆ ಎಲ್ಲಾ ಸಂದರ್ಭಗಳಲ್ಲೂ ಕೃಷ್ಣನನ್ನ ಸ್ಮರಿಸ್ತಿದ್ಲು. ಹೀಗೆ ಶ್ರೀಕೃಷ್ಣನ ಜಪದಲ್ಲೇ ಬಾಲ್ಯ ಕಳೆದು ಯೌವನಾವಸ್ಥೆಗೆ ಬಂದಾಗ ಮೀರಳನ್ನ ಉದಯಪುರದ ಮಹಾರಾಣ ಸಾಂಗ ಅವರ ಮಗ ಮಹಾರಾಣ ಕುಂವರ್ ಭೋಜರಾಜನ ಜೊತೆ ವಿವಾಹವನ್ನ ನೆರವೇರಿಸಲಾಯಿತು. ಈ ಮೂಲಕ ರಾಜಪೂತರ 2 ಶಕ್ತಿಶಾಲಿ ಸಾಮ್ರಾಜ್ಯಗಳು ಒಂದಾದರು. ಆಗಿನ ಕಾಲದಲ್ಲಿ ಹುಡುಗಿಯರು ತಮ್ಮ ವಿವಾಹದ ಬಗ್ಗೆ ಹೆಚ್ಚು ಮಾತನಾಡಲು ಹಾಗೂ ಅಭಿಪ್ರಾಯವನ್ನ ತಿಳಿಸಲು ಮುಂದಾಗ್ತಿರಲಿಲ್ಲ. ಹಾಗಾಗಿ ಮೀರಾಳ ಅಭಿಪ್ರಾಯವನ್ನ ತಿಳಿಸಲು ಕಷ್ಟವಾಯಿತು. ಆದರೆ ಮೀರಾ ಕೃಷ್ಣನನ್ನ ಮಾನಸಿಕವಾಗಿ ಪ್ರೀತಿಸ್ತಿದ್ಲು. ಅವನನ್ನೇ ಪತಿಯನ್ನಾಗಿ ಸ್ವೀಕರಿಸಿದ್ಲು.
ಮೀರಾ ತನ್ನ ಆಧ್ಯಾತ್ಮಿಕ ಗುರಿ ಮತ್ತು ಜೀವನದ ಉದ್ದೇಶವನ್ನ ಸಮರ್ಪಿಸಿದ್ಲು. ಅವಳು ಯಾವುದೇ ಸಂದರ್ಭದಲ್ಲೂ ಸತ್ಯವನ್ನ ರಾಜಿ ಮಾಡಿಕೊಳ್ಳಲಿಲ್ಲ. ಆದರೆ ಭೋಜರಾಜ್ ಅವಳ ಇಷ್ಟಕ್ಕೆ ವಿರುದ್ಧವಾಗಿ ಮೀರಾಳನ್ನ ವಿವಾಹವಾದ. ಆದರೆ ಮೀರಾ ಆಗಲೇ ಕೃಷ್ಣನನ್ನ ವಿವಾಹವಾಗಿದ್ದೇನೆ ಎಂದು ನಂಬಿದ್ರಿಂದ ಭೋಜರಾಜನೊಂದಿಗೆ ಸಾಂಸಾರಿಕ ಜೀವನ ನಡೆಸಲು ತಿರಸ್ಕರಿಸ್ತಾಳೆ. ಹೀಗೆ ಅವರ ಬದುಕಿನಲ್ಲಿ ದಾಂಪತ್ಯ ಜೀವನದಲ್ಲಿ ವಿರಸವೇ ತುಂಬಿತ್ತು. ಹೀಗೆ ಕೆಲವೇ ಸಮಯದ ನಂತರ ಮೀರಾಳ ಪತಿ ಸ್ವರ್ಗಸ್ಥನಾಗ್ತಾನೆ. ಆಗಿನ ಕಾಲದ ರೂಢಿಯಂತೆ ಮೀರಾಳಿಗೆ ಮತ್ತೊಂದು ವಿವಾಹವಾಗುವ ಅವಕಾಶವಿತ್ತು. ಆದರೆ ಮೀರಾ ಇದಕ್ಕೆ ಒಪ್ಪಲಿಲ್ಲ. ಆಕೆ ಸಂಸಾರದಲ್ಲಿ ವಿರಕ್ತಳಾಗಿ ಸಾಧುಗಳ ಸಂಘದಲ್ಲಿ ಹರಿ ಸಂಕೀರ್ತನೆ ಮಾಡುತ್ತಾ ಇದ್ದು ಬಿಡ್ತಾಳೆ. ದೇವಸ್ಥಾನಗಳಲ್ಲಿ ಭಕ್ತರ ಸಮ್ಮುಖದಲ್ಲಿ ಆಕೆ ತಲ್ಲೀನಲಾಗಿ ಶ್ರೀಕೃಷ್ಣನನ್ನ ನೆನೆಯುತ್ತಾ ಹಾಡುತ್ತಾ ನರ್ತಿಸ್ತಿದ್ಲು. ಅವಳ ಬಂಧು ಬಳಗದವರಿಗೆ ಇದು ಇರುಸುಮುರುಸಿಗೆ ಕಾರಣವಾಯಿತು. ಮಾವನ ಮನೆಯವರು ಎಷ್ಟೋ ಸಲ ಅವಳಿಗೆ ವಿಷ ಕೊಟ್ಟು ಸಾಯಿಸುವ ಪ್ರಯತ್ನ ನಡೆಸ್ತಾರೆ. ಇದರಿಂದ ಮನನೊಂದ ಮೀರಾಬಾಯಿ ದ್ವಾರಕಾ ಪಟ್ಟಣಕ್ಕೆ ಮತ್ತು ವೃಂದಾವನಕ್ಕೆ ತೆರಳಿ ಅಲ್ಲಿಯೇ ಇರ್ತಾಳೆ. ಅವಳಿಗೆ ಹೋದಲ್ಲೆಲ್ಲ ಜನರಿಂದ ಹೃತ್ಪೂರ್ವಕ ಗೌರವ ಪ್ರಾಪ್ತವಾಗ್ತಿತ್ತು. ಅವಳ ನಂಬಿಕೆಯು ನಿರ್ವಿವಾದವಾಗಿ ದೃಢವಾಗಿತ್ತು. ಅವಳ ಪ್ರೀತಿ ಎಷ್ಟು ಶುದ್ಧವಾಗಿತ್ತೆಂದರೆ ಎಲ್ಲ ಐಹಿಕ ಶಕ್ತಿಯು ಅವಳ ಆಧ್ಯಾತ್ಮಿಕ ಶಕ್ತಿಗೆ ವಿರುದ್ಧವಾಗಿ ನಿಲ್ಲಲಿಲ್ಲ. ದೈನಂದಿನ ಜೀವನದಲ್ಲಿ ಪ್ರತಿಯೊಂದು ಹಂತವೂ ಕಷ್ಟಗಳಿಂದ ಕೂಡಿತ್ತಾದರೂ ಅವಳ ಪ್ರೀತಿಯ ವಿಷಯದಲ್ಲಿ ಸೋಲಲಿಲ್ಲ. ಅವಳು ಬಹಳ ಪರಿಶುದ್ಧಳಾಗಿದ್ಲು. ತನ್ನ ಗಂಡನ ಮರಣದ ನಂತರ ವಿಕ್ರಮಾದಿತ್ಯನ ಆಡಳಿತದಲ್ಲಿ ಆಕೆಯ ಪತಿಯ ಕುಟುಂಬಸ್ಥರಿಂದ ಸಾಕಷ್ಟು ತೀವ್ರ ವಿರೋಧವನ್ನ ಅನುಭವಿಸಿದರು. ತನ್ನ ನಿಜವಾದ ಪತಿಗೆ ಮೃತ್ಯುವಿಲ್ಲವೆಂಬುದು ಮೀರಾಳಿಗೆ ತಿಳಿದಿತ್ತು. ಕೃಷ್ಣನ ವಿಗ್ರಹದ ಮುಂದೆ ಹಾಡುತ್ತಾ ನರ್ತಿಸುತ್ತಾ ಕಾಲ ಕಳೆಯತೊಡಗಿದ್ಲು. ಇದರಿಂದ ಆಕರ್ಷಿತರಾದ ಅನೇಕ ಭಕ್ತರು ಸಾಧುಗಳು ಇವಳೆಡೆಗೆ ಬರತೊಡಗಿದ್ರು. ಜನರಲ್ಲಿ ದೈವ ಭಕ್ತಿಯನ್ನ ಹರಡುವುದರಲ್ಲಿ ಮೀರಾಳ ಪಾತ್ರ ಅತ್ಯಂತ ಹಿರಿದು. ಅವಳು ಬೋಧಿಸಿದ ಭಕ್ತಿ ಅತ್ಯುನ್ನತ ಮಟ್ಟದ್ದು. ಅದ್ಭುತ ತ್ಯಾಗ, ಅಪಾರ ಪ್ರೀತಿ, ಸಂಪೂರ್ಣ ಶರಣಗತಿ, ಈ ಮೂರು ಆ ಭಕ್ತಿಯ ಪ್ರಧಾನ ಅಂಶಗಳು ಎಂದು ತನ್ನ ಸಾಧನೆಯ ಬಗ್ಗೆ ಮೀರಾ ಹೇಳ್ತಾಳೆ. ಕಣ್ಣೀರಿನಿಂದ ಪ್ರೇಮಲತೆಯನ್ನ ಬೆಳೆಸಬೇಕು. ಅದು ಹೂ ಬಿಟ್ಟಾಗ ಭಗವಂತ ಭ್ರಮರವಾಗಿ ಬರುತ್ತಾನೆಂದು ಮೀರಾ ಹೇಳ್ತಾಳೆ. ಎಲ್ಲಾ ಶಾಸ್ತ್ರಗಳ ಸಾರಭೂತವಾದ ನಾಮೋಚ್ಚಾರಣೆಯ ರಹಸ್ಯವನ್ನ ನಾನು ಕಂಡುಹಿಡಿದೆನು. ನಾನು ಪ್ರಾರ್ಥನೆ, ಕಣ್ಣೀರುಗಳ ಮೂಲಕ ಗಿರಿಧರನನ್ನ ಪಡೆದಿರುವೆನು ಎಂದು ತನ್ನ ವಿನಮ್ರ ಭಕ್ತಿಯನ್ನ ವ್ಯಕ್ತಪಡಿಸ್ತಾಳೆ. ಅವಳ ಇಡೀ ಜೀವನವು ಪ್ರವಾಹದಿಂದ ತುಂಬಿ ಭಗವತ್ ಸಮುದ್ರದೆಡೆಗೆ ಧಾವಿಸುವ ನದಿ ಇದ್ದಂತೆ. ಅವಳ ಈ ಭಕ್ತಿ ಮಾರ್ಗ ತುಂಬಾ ಮುಂದುವರೆದ ಸಾಧಕರಿಗೆ ಮಾತ್ರ ಸಾಧ್ಯವಾಗುವಂತಹದ್ದು. ಪ್ರಾರಂಭಾವಸ್ಥೆಯಲ್ಲಿರುವವರಿಗೆ ಅವಳ ಸಂದೇಶವೇನು ಎಂಬುದು ಅರಿವಿಗೆ ಬಾರದು. ಮೀರಾಬಾಯಿ ತನ್ನ ಕೆಲವು ಹಾಡುಗಳಲ್ಲಿ ಎಷ್ಟೋ ಉಪಯುಕ್ತ ಸಲಹೆಗಳನ್ನು ನೀಡ್ತಾಳೆ. ತನ್ನ ಒಂದು ಪ್ರಸಿದ್ಧ ಪದ್ಯದಲ್ಲಿ ಹೀಗೆ ಹೇಳ್ತಾಳೆ: ಓ ಮನಸ್ಸೇ, ನೀನು ಆಧ್ಯಾತ್ಮಿಕ ಸಾಧನೆ ಮಾಡಬೇಕು, ಭಗವಂತನನ್ನ ಭಜಿಸಬೇಕು. ಇದೇ ಆಧ್ಯಾತ್ಮಿಕ ಜೀವನದ ಸಾರ. ರೂಪ, ಕ್ರಿಯೆ ಇತ್ಯಾದಿಗಳೆಲ್ಲವೂ ಗೌಣವಾದವುಗಳು ಎಂದು ಒಂದು ರೀತಿಯಾಗಿ ವಿಡಂಬನಾತ್ಮಕವಾಗಿ ಹೀಗೆ ಹೇಳ್ತಾಳೆ. ಸ್ನಾನವ ಮಾಡಿಯೇ ಹರಿಯು ದೊರೆತರೆ ಜಲಚರಗಳೇ ಅತಿ ಧನ್ಯ. ಫಲಮೂಲ ಉಂಡು ಹರಿಯು ದೊರೆತರೆ ಮರ್ಕಟಗಳದೇ ಸೌಭಾಗ್ಯ. ತುಳಸಿಯ ಪೂಜಿಸಿ ಹರಿಯು ದೊರೆತರೆ ತುಳಸಿ ವನವನ್ನೇ ಪೂಜಿಸುವೆ. ಕಲ್ಲನೆ ಅರ್ಚಿಸಿ ಹರಿಯು ದೊರೆತರೆ ಪರ್ವತವನ್ನೇ ನಾನರ್ಚಿಸುವೆ. ಹಾಲನ್ನು ಕುಡಿದೇ ಹರಿಯು ದೊರೆತರೆ ಕರುಗಳ ಭಾಗ್ಯವೇ ಭಾಗ್ಯ. ಪ್ರೀತಿ ಇಲ್ಲದೆ ಹರಿಯು ದೊರಕನು ಮೀರಾ ಪೇಳುವಳಿಂತು ಎಂದು ತನ್ನ ಭಕ್ತಿಯ ಲಹರಿಯನ್ನೇ ತನ್ನ ಬದುಕಿನುದ್ದಕ್ಕೂ ಹರಿಸಿದಳು ಮಹಾನ್ ಭಕ್ತೆ. ಹೀಗೆ ಬದುಕಿದ 67 ವರ್ಷಗಳಲ್ಲಿ ಆಕೆ ಶ್ರೀಕೃಷ್ಣನನ್ನ ಬಿಟ್ಟು ಬೇರೇನನ್ನು ಬಯಸಲಿಲ್ಲ, ಬೇರಾವುದಕ್ಕೂ ಹಠ ಮಾಡಲಿಲ್ಲ. ಆದರೆ ಹಠ ಸಾಧಿಸಿದ್ದು ಮಾತ್ರ ಶ್ರೀಕೃಷ್ಣನಲ್ಲಿಗೆ ಸೇರಬೇಕೆಂದು. ಹೀಗೆ ಅದು 1547ರಲ್ಲಿ ದ್ವಾರಕೆಯ ಶ್ರೀಕೃಷ್ಣ ಮಂದಿರದಲ್ಲಿ ಜಪಿಸುತ್ತಾ ಭಜಿಸುತ್ತಿದ್ದ ಮೀರಾಬಾಯಿ ಇದ್ದಕ್ಕಿದ್ದಂತೆ ಕಣ್ಮರಿಯಾಗಿ ಬಿಟ್ಟರಂತೆ. ಎಲ್ಲಿ ಹೋದರೂ ಏನಾದರೂ ಅನ್ನೋದೇ ಇಂದಿಗೂ ನಿಗೂಢ. ಕೆಲವರ ವಾದದ ಪ್ರಕಾರ ಮೀರಾಬಾಯಿ ದ್ವಾರಕೆಯ ಶ್ರೀಕೃಷ್ಣನ ವಿಗ್ರಹದಲ್ಲಿ ಲೀನಳಾದಳು ಅಂತಲೂ ನಂಬುತ್ತಾರೆ. ಆದರೆ ಇಂದಿಗೂ ಮೀರಾಬಾಯಿ ರಚಿಸಿದ ಕವನಗಳು, ಭಜನೆ, ಪದ್ಯಗಳೆಲ್ಲವೂ ನಿಧಾನವಾಗಿ ಎದೆ ಹೊಕ್ಕಿದರೂ ಭಗವಂತನ ಪ್ರೀತಿಯನ್ನ ಅನುಭವಿಸಲು ಪ್ರಧಾನವಾಗಿ ನಿಲ್ಲುತ್ತೆ. ಹಣವನ್ನೇ ದೇವರೆಂದು ಕಾಣುವವರಿಗೆ ಗುಣವೇ ದೇವರೆಂದು ಸಾರಿದ್ದ ಧೀಮಂತ ಮಹಿಳೆ ಮೀರಾಬಾಯಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.